ಮೊನ್ನೆ ಅಕ್ಕಿ ಹಾಲನ್ನ ಬಕ್ರೀದ್ ಹಬ್ಬದ ನಿಮಿತ್ತ ನಮ್ಮ ಹಿಂದೂ ಕಾರ್ಯಕರ್ತರು ಅಲ್ಲಿ ಆಕಳ ಮತ್ತು ಎತ್ತುಗಳನ್ನು ಹತ್ಯೆ ಮಾಡ್ತಕ್ಕಂಥ ಘಟನೆಯನ್ನು ಪೊಲೀಸ್ ಇಲಾಖೆಗೆ ಒಪ್ಪಿಸಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ನಿಮಗೆ ಲೊಕೇಶನ್ ಶೇರ್ ಮಾಡಿರಿ ಅನ್ನೋದು, ಇಲಾಖೆಯವರು ಕೂಡ ಇವರು ದೂರು ಕೊಡೋಕ್ಕೆ ಬಂದವ್ರನ್ನ ಅಲ್ಲಿ ದಾರಿಯಲ್ಲಿ ಅವ್ರಿಗೆ ಯಾರ್ಯಾರು ದೂರು ಕೊಡೋಕ್ಕೆ ಬಂದಾರ ಅನ್ನೋದು ಮಾಹಿತಿ ಹಾಕಿರ್ಬೇಕು. ಇವರು ಆ ಮಾಹಿತಿ ಹಾಕಿದ್ರ ಮೇಲೆ ಆ ಗಾಡಿಯಿಂದ ಬರ್ತಕ್ಕಂಥ ಹುಡುಗರನ್ನ, ಎರಡು ಹುಡುಗರನ್ನ ಸಿಕ್ಕಾಪಟ್ಟೆ ಹೊಡೆದು ಅವರಿಗೆ ಒಬ್ಬನ ಯಾರೋ ತಪ್ಪಿಸ್ಕೊಂಡೋಗ್ಯಾನ ಪ್ರಾಣ ಭಯದಿಂದ. ಅಂಥ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಅಲ್ಲೇ ಅವರಿಗೆ ಹೀನಾಮಾನ ಬೈದಿರ್ತಕ್ಕಂಥ ನಿದರ್ಶನ ಇದ್ದರೂ ಕೂಡ ಇಲಾಖೆಯವರು ರಾಜಕೀಯ ವ್ಯವಸ್ಥೆಗೆ ಒತ್ತಡಕ್ಕೊಳಗಾಗಿ ಅವ್ರ ಮೇಲೆ ಯಾವುದೇ ಥರದ ಕೇಸುಗಳನ್ನು ದಾಖಲೆ ಮಾಡ್ದೇನೆ ಯಾರು ನಿರಪರಾಧಿಗಳಿದ್ದರು ಅಪರಾಧಿಗಳನ್ನು ಹೊರಗೆ ಬಿಟ್ಟು ನಿರಪರಾಧಿಗಳಿಗೆ ಅವರು ಹೇಳ್ದಂಗೆ ಕೇಸ್ ಬರ್ಕೊಂಡು ಹಾಫ್ ಮಾಡ್ರೆ ಕೇಸ್ ಹಾಕಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ದುರಂತ. ಅಲ್ಲಿ ಯಾವುದೊಂದು ಯಾರು ಈ ಸ್ಟೇಷನ್ವರೆಗೆ ಹೇಳಕ್ಕೆ ಬರ್ಲಿಕ್ಕೆ ಕಾರಣ ಆಗಿದ್ರು ಹಿಂದೂ ಕಾರ್ಯಕರ್ತರು, ಈ ಯಾರು ಜಾನುವಾರುಗಳ ಹತ್ಯೆ ಆಗ್ತತಿ ಅಂತ ಘಟನೆಯನ್ನು ಒಪ್ಪಿಸ್ಲಿಕ್ಕೆ ಬರಕತ್ತಿದ್ರು, ಅವ್ರನ್ನ ಸಿಗಂದೂರು ದೇವಸ್ಥಾನಕ್ಕೆ ಹೋದವ್ರನ್ನ ಹಿಡ್ಕೊಂಬಂದು ಒಳಗೆ ಹಾಕಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮನಸ್ಸು ಬರ್ತೈತಿ. ಆದರೆ ಯಾರು ಅಪರಾಧಿಗಳಿದ್ರು ಅವ್ರನ್ನ ಹೊರಗೆ ಬಿಟ್ಟು ಇವತ್ತಿಗೂ ಕೂಡ ಯಾರನ್ನು ಬಂಧನೆ ಮಾಡಲಿಕ್ಕೆ ನಮ್ಮ ನಿರಪರಾಧಿಗಳನ್ನು ಇವತ್ತು ಸಿಗಂದೂರು ದೇವಸ್ಥಾನಕ್ಕೆ ಹೋದವ್ರನ್ನ ಕುಟುಂಬ ಸಮೇತ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬರಕ್ಕೆ ಮನಸ್ಸಾಗ್ತೈತಿ ಇವರಿಗೆ. ಇಲ್ಲೇ ಊರಾಗಿದ್ದ ಪೋಖ್ರಿಗಳ್ನ, ಇಲ್ಲೇ ಅವ್ರ ಊರಾಗ ಇದ್ದಂಥ ಪೋಖ್ರಿಗಳ್ನ ತಗೊಂಬರೋ ಸಾಮರ್ಥ್ಯ ನಮ್ಮ ಇಲಾಖೆಗಿಲ್ಲ. ಈಗ ಮುಂದಿನ ಏನು ನಿರ್ಧಾರ ಸರ್ ಈಗ ನಿಮ್ಮದು ಪ್ರತಿಭಟನೆ? ನೋಡ್ರಿ, ಆರೋಪಿಗಳನ್ನು ತಕ್ಷಣ ಬಂಧಿಸ್ಬೇಕು. ಅದು ಬಂಧಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಇದೆ. ಅಲ್ಲಿ ಸಿಗಂದೂರಾಗಿದ್ದಂಥವ ಗೊತ್ತಾಗ್ತಾನೆ ಅವರಿಗೆ. ಇಲ್ಲೇ ಹಬ್ಬ ಮಾಡ್ಕೊಂಡು ಬರೋಬ್ಬರಿ ಊಟ ಹೊಡ್ಕೊಂಡು ಅಡ್ಯಾಡವ್ ನೀವು ಕೈ ಸಿಗದಂಗೆ ಆಗೈತಿ ಅಂದ್ರೆ ಯಾವ ನ್ಯಾಯ ರೀ ಇದು? ಅವ್ರಿಗೆ 7 ಮಂದಿ ಮೇಲೆ ಏನಾಗೈತಿ ಅಂದ್ರೆ ಇವ್ರು ನಮ್ಮರು, ಅವ್ರು 7 ಮಂದಿಯಾಗಿ ಇವ್ರಿಗೆ ಒಬ್ಬರು ಸಿಗ್ಲಿಕ್ಕೆ ಏನು ಬೇರೆ ಇದಕ್ಕೆ ಹೋಗ್ಯಾರ್ರಿ, ಅವರು ದುಬೈ ಕಡೆಗೆ ಹೋಗ್ಯಾರ ಅಂದ್ರೆ ಇಲ್ಲೇ ಅದಾರ. ನಾವು ಬೇಕಾದ್ರೆ ಏನಾರ ಆದರೆ ನಾವು ಮರಿ ಪಾತಾಳದಾಗ ಹೋಗ್ಬೇಕು ನಾವು ಹಿಂದೂಗಳು ಇವತ್ತು ಇಲ್ಲಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಎರಡು ಕಡೆನೂ ಕೌಂಟರ್ ಕೇಸ್ ಆಗಿದೆ ಸರ್ ಅದು. ಈಗ ಅವ್ರು ಸಂಬಂಧಪಟ್ಟ ಯಾರನ್ನ ಅರೆಸ್ಟ್ ಅಲ್ಲ, ಯಾರನ್ನ ಕೂಡ ಅರೆಸ್ಟ್ ಮಾಡಿಲ್ಲ ಇವರು. ಹಿಂದೂಗಳು ನಮ್ಮ ಯಾರು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರು, ಯಾರು ಅನ್ಯಾಯದ ವಿರುದ್ಧ ಮಾತಾಡಕ್ಕೆ ಬಂದಿದ್ರು ಅವ್ರನ್ನ ಹಿಡ್ಕೊಂಬಂದು ಒಳಗೆ ಹಾಕೋಂಥದ್ದು ಇಂದಿನ ಸರ್ಕಾರದ ವ್ಯವಸ್ಥೆ ಐತಿ. ಆ ವ್ಯವಸ್ಥೆ ಒಳಗೆ ನಮ್ಮ ಅಧಿಕಾರಿ ವರ್ಗ ಕೆಲಸ ಮಾಡ್ತಾಯಿತ್ತು. ಒಂದು ಕಡೆ ಒಂದು ನ್ಯಾಯ ಅಂದ್ರೆ ನಾವು ಒಪ್ಪೋದಿಲ್ಲ ಸರ್. ಈಗ ಇದರಿಂದ ಹಿಂದಿನ ವಾರ ನಡೆದಾಗ ಒಂದು ತಿಂಗಳಿಂದ ನಾವು ಆಡೂರ ಕಂಪ್ಲೇಂಟ್ ಕೊಟ್ಟಿವಿ. 15 ದಿವಸ ಇದೇ CPI ಸಾಹೇಬ್ರ ಹತ್ರ ಹೋದ್ವಿ ನಾವು. ಒಬ್ಬರನ್ನೂ ಅರೆಸ್ಟ್ ಮಾಡಲಿಲ್ಲ. ಹಂಗಾರೆ ಅವ್ರಿಗೆ ಒಂದು ನ್ಯಾಯ, ನಮಗೊಂದು ನ್ಯಾಯನ ಹೇಳಿ, ನೀವು ಹೇಳಿ. ಹೀಗಾಗಿ ಅವ್ರು ಕರ್ಕೊಂಬರಲಿ, ಅರೆಸ್ಟ್ ಮಾಡಲಿ, ಅವ್ರನ್ನ ನಾವು ಆರಾಮ ಹೇಳ್ತೀವಿ, ನಮಗೇನು ತೊಂದರೆ. ಆದ್ರೆ ಇಂಥ ಒಬ್ಬ ದಲಿತ ಯುವಕನಿಗೆ ಸಮಾಜಕ್ಕೋಸ್ಕರ ಜೀವ ಕೊಡಂಥ ಈ ಗೋಮಾತೆಗೋಸ್ಕರ ಹಗಲು ರಾತ್ರಿ ಹೋರಾಟ ಮಾಡ್ತಾವೆ ನೋಡ್ಕ. ಅಂಥವ್ನ ಮೇಲೆ ಇಂಥ ಅವಳನ್ನು ಮಾಡಿ ಇಂಥ ಕೇಸ್ ಹಾಕಿ ಅವ್ನು ಒಳಾಕಂಥದ್ದು ಏನು ಅವಶ್ಯಕತೆ ಇತ್ತು? ಇದು ಯಾರಾದ್ರೂ ರೇಪ್ ಮಾಡ್ಯಾನ, ಮರ್ಡರ್ ಮಾಡ್ಯಾನ, ಏನು ಮಾಡಿದಾನ ಅವನು? ಯಾಕೆ ಅವ್ನ ಯಾಕೆ ಅರೆಸ್ಟ್ ಮಾಡ್ತಾರೋ? ಆಯ್ತು, ನಮಗೆ ಹೇಳ್ಬೇಕಾಯ್ತು ಒಂದು ಮಾತು, ನಾವು ತಂದು ಕೊಡ್ತಿದ್ವಿ. ಇದು ತಪ್ಪು ಸರ್. ಇಲ್ಲ, ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾಯಿದ್ದಾರೆ. ಅದು ಫಸ್ಟ್ ಬಂದ್ ಆಗ್ಬೇಕು. ಎಲ್ಲರಿಗೂ ಒಂದೇ ನ್ಯಾಯ ಮಾಡಿರಿ, ನಾವು ಖಂಡಿಸ್ತೀವಿ. ಈಗ ಅವ್ರನ್ನ ಮುಡ್ರು ಕರ್ಕೊಂಬನ್ರಿ, ಅವ್ರು ಯಾವಾಗ ಬರ್ತಾರೆ ಅವಾಗ ನಮ್ಮ ಮುಡ್ರು ತಂದು ನಾವು ಕೊಡ್ತೀವಿ. ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ DSP ಸಾಹೇಬ್ರು ಹೇಳಿದ್ರು. ಅಡಿಷನಲ್ ಸಾಹೇಬ್ರು ಮಾತಾಡ್ಸಾರೆ. ಆ ವಿಚಾರ ನಿಮ್ಗೆ ಹೇಳತ್ತೀವಿ.
ನಮ್ಮ ಕೆಲಸ ಮಾಡೋಕೆ ಸ್ವಲ್ಪ ಟೈಮ್ ಬೇಕು, ನಾಳೆ ಮಟ್ಟ ಟೈಮ್ ಕೊಡು ಅಂತೇಳಿ ಅನ್ನೋ ಜೋಡಿ ಮಾತಾಡೋದು, ಇವ್ರ ಜೋಡಿ ಮಾತಾಡ್ಯಾರೆ. ಸುಮ್ಮನೆ ನಿಂತೀರಿ ಅಂತಂದ್ರೆ ಸುಮ್ಮನೆ ನಿಂತಿದ್ದಲ್ಲ, ನಾ ಏನು ಹೇಳಿದ್ರು ಮತ್ತೆ ಗಾಡಿ ಹಾಕಿತ್ತು. ಟೈಮ್ ಕೊಡ್ರಿ, ಮಾಡತ್ತೈತಿ. ಅದಕ್ಕೊಂದು ಟೀಮ್ ಹೋಗೈತಿ, ಇದಕ್ಕೊಂದು ಟೀಮ್ ಹೋಗೈತಿ. ನಿಮ್ಮವ್ರು ಸಿಕ್ಕಾರ, ಅವರು ಸಿಗ್ತಾರೆ, ಅವರು ಮಾಡ್ತಾರೆ. ಈ ಕೇಸಲ್ಲಿ ನಾ ತನಿಖಾಧಿಕಾರಿ ಅಲ್ಲ ಅಂದ್ರೂ ಕೂಡ ಎರಡೂ ಕೇಸಲ್ಲಿ ಅಂತೂ ಅರೆಸ್ಟ್ ಮಾಡೋದು ಮಾಡೇ ಮಾಡ್ತಾರೆ, ಅದ್ರೊಳಗೇನಿಲ್ಲ. ಅವಕಾಶ ಇದೆ, ಯಾವುದೇ ತಂಡ ಆದ್ರೂ ಕೆಲಸ ಮಾಡಕ್ಕೆ ಅವಕಾಶ ಕೊಡಿ. ನಿಮ್ಮ ಫೋನ್ ತಸ್ಕೊಂಡ್ರೆ ಅಲ್ಲಲ್ಲ ನೋಡು ಈಗ ನಮ್ಮ ಹಿಡಿದ್ರೆ ಈ ತಂಡ ಅದು ಆ ತಂಡ ಅದು ಆ ತಂಡದ ಹೆಸರು ಹೇಳಿದ್ರೆ ನಾವೇ ಹೋಗ್ಬಿಡ್ತೀವಿ. ಅವರು ಕೂಡ ಆ ತಂಡ ಬೇರೆಯವ್ರು ಮಾತಾಡೋದು, ಈ ತಂಡ ಇವ್ರು ಮಾತಾಡೋದು. ಎಲ್ಲ ಅನುಭವ ಆಯ್ತು ಸರ್ ಇಲ್ಲಿ ಕೇಳ್ತೀನಿ. ಇನ್ನು ಕೂಡ ಓಡಾಡ್ಬಾರ್ದು, ಹಿಂದೂಗಳು ಬದುಕ್ಬಾರ್ದು ಅನ್ನೋ ಲೆವೆಲ್ ಬರಕತ್ತಾರ. ಭಾಳ ದಿವಸ ಇದು ಕೇಳಿಲ್ಲ, ಸಿಡಿದ್ರೆ ಇದೇನು ಭಾಳ ದಿವಸ ದೊಡ್ಡದಲ್ಲ ಇದು. ಶಿಗಂದೂರಲ್ಲಿ ಐತಿ, ಅಕ್ಕಿಯಾಲೂರಲ್ಲಿ ಐತಿ. ಶಿಗಂದೂರಿಗೆ ಹೋಗಿ ಕಿಲೋಮೀಟರ್ ದೂರದಿಂದ ಹೋಗಿ ಅವ್ರನ್ನ ಡಕಾಯಿತರು ಹಿಡ್ಕೊಂಡ್ ಬರ್ತೀರಿ. ಇಲ್ಲಿ ಅಕ್ಕಿಯಾಲೂರಾಗ 4-8 ಕಿಲೋಮೀಟರ್ ದೂರದಾಗ ನೀವು ಆರೋಪಿಗಳ, ಅವರು ಆರೋಪಿಗಳಲ್ಲ. ಮತ್ತೆ ಅವ್ರನ್ನ ನೀವು ಫ್ರೀಯಾಗಿ ಬಿಡ್ತೀರಿ, ಅಲ್ಲಿ ಹೋಗಿ ಹಿಡ್ಕೊಂಡ್ ಬರ್ತೀರಿ ಅಂದ್ರೆ ಮತ್ತೆ ಇದಕ್ಕಿಂತ ದುರುದ್ದೇಶ ಸಿಬ್ಬಂದಿಗಳ ಅಲ್ಲಿ ಸ್ಥಳದೊಳಗೆ ಅದಾರ, ಗಲಾಟೆ ಏನಾಗಿಲ್ಲ. ಸುಖಾಸುಮ್ಮನೆ ಸುಳ್ಳು ಕೇಸು ಹಾಕಿದ್ದಾತು, ಅವ್ರು ಅರೆಸ್ಟ್ ಮಾಡಿದ್ದಾತು. ಕೇಸ್ ಅಂತ ಯಾರಿಗೆ ಹೊಡ್ತಿದ್ದಾವು, ಯಾರಿಗೆ ಹೊಡ್ತಾವು? ಹೆಂಗ ನೀವು ನಮ್ಮ ತಾಲೂಕ್ನಾಗ ದಲಿತರಿಗೆ ರಕ್ಷಣೆ ಇಲ್ದಂಗ ಐತಿ. ಎಲ್ಲಿ ಇಂಜುರಿ ಆಗಿದ್ರೆ ನೀವು ಅದನ್ನ ಹಾಕ್ರಿ ಸೆಕ್ಷನ್. ಬ್ಲಡ್ ಇಂಜುರಿ ಆಗಿದ್ರೆ ಎದುರಿಗೆ ಅದಾರ್ರಿ, ಪಿ ಎಸ್ ಐ ಸಾಹೇಬ್ರು ಎದುರಿಗೆ ಅದಾರು. ಮತ್ತೆ PSI ಸಾಹೇಬ್ರು ಸಮಕ್ಷಮ ಎದುರಿಗೆ ಆಗಿರೋದು ಹೇಳ್ರಿ. ನಾವೆಷ್ಟು ನಂಬಿಕೆ ಇಡ್ಬೇಕು ಹೇಳ್ರಿ, ನಮ್ಮವ್ರ ಅವರು ಸಮಕ್ಷಮ ಇದ್ದಾಗ ನೀವು ಹಾಫ್ ಬಾರ್ಡರ್ ಕೇಸ್ ಬುಕ್ ಮಾಡ್ತೀರಿ ಅಂತಂದ್ರ ಮತ್ತೆ ಉದ್ದೇಶ ಏನ್ರಿ? ಹಂಗಂದ್ರ ಅಲ್ಲೋ ಎಂತ ಕಾನೂನು ನಮ್ಮ ಬರ್ಕೊಟ್ಟು ತೊಗೊಂಡ್ಬಿಡ್ತಾರ ನೋಡ್ರಿ. ಒಂದ್ ಸಣ್ಣ ಇಂಜುರಿ ಬೇಕಲ್ಲ ಯಾರಿಗೆ ಮನಿ ಮ್ಯಾಗ ದಾಳಿ ಮಾಡಿದ್ರು ಏನು ಮಾಡಿಲ್ಲ. ಆರ್ಡರ್ ಕೇಸ್ ಅದ ಹೋಗಿ ದಾಳಿ ಮಾಡಿದ್ರು ಏನು ಮಾಡಿಲ್ಲ.